ಜಾಗಕ್ಕೆ ಹೋಗ್ತೀರ, ಹೊಸ ಜಾಗದಲ್ಲಿ ನಿದ್ದೆ ಮಾಡೋಕ್ಕಾಗೋದಿಲ್ಲ. ಅದೇ ನಿಮ್ಮ ಮನೇಲಿ ನೀವು ಪಕ್ಕದಲ್ಲಿ ಬಾಂಬ್ ಹಾಕಿದ್ರೂ ಎಚ್ಚರ ಆಗಲ್ಲ, ಆಗಿ ನಿದ್ದೆ ಮಾಡ್ತೀವಿ. ಕಾರಣ ಒಂದು ಕಡೆ ನಮಗೆ ಎಲ್ಲೋ ಒಂದು ಕಡೆ ಧೈರ್ಯ, ನಮ್ಮ ಮೆದುಳಿನ ಬೆಳವಣಿಗೆ ಆ ಒಂದು ಯಾವ ಗುಂಪಲ್ಲಿದ್ದ ಬುಡಕಟ್ಟು ಅಂತ ಅನ್ನಿ ಆದಿವಾಸಿ ಅಂತ, ಆ ಗುಂಪಿನ ಮೇಲೆ ಅವನ ಮೆದುಳಿನ ಬೆಳವಣಿಗೆ ಆರಂಭ ಆಯಿತು ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಆಯಿತು. ಒಂದು ಒಳ್ಳೆಯ ಗುಂಪಿನಲ್ಲಿದ್ದಾಗ ಅವನ ಮೆದುಳಿನ ಬೆಳವಣಿಗೆ ಅಷ್ಟು ಪೂರಕವಾಗಿ ಆಯಿತು ಅನ್ನುವ ಒಂದು ಥಿಯರಿ ಇದೆ. ಬ್ರೈನ್ ಡೆವಲಪ್ಮೆಂಟ್, ಬ್ರೈನ್ ಕೆಪಾಸಿಟಿ ಡಿಪೆಂಡ್ಸ್ ಅಪಾನ್ ದ ಗ್ರೂಪ್ ಅಂತ ಇದೆ. ಕಾಯಿಲೆಗಳು ಕಮ್ಮಿ ಆಗಬೇಕು ಅಂತಂದರೆ ಮನುಷ್ಯ ಜೊತೆಯಲ್ಲಿರಬೇಕು, ಧೈರ್ಯ, ಒತ್ತಡ ಕಡಿಮೆ ಇರಬೇಕು. ಇದೆ ನಮ್ಮ ಹತ್ರ ಕಾಯಿಲೆಗಳ ಪಟ್ಟಿ. ಈ ಪಟ್ಟಿಗೆ ಸೇರ್ಪಡೆಯಾಗಿರುವ ಮತ್ತೊಂದು ಕಾಯಿಲೆ ಅಂತಂದರೆ ಒಂಟಿತನ. ಮನುಷ್ಯ ಒಬ್ಬನೇ ಇದ್ದಾಗ ಕಲಿಯೋಕ್ಕಾಗೋದಿಲ್ಲ. ಅವನು ಸಂಘಜೀವಿಯಾಗಿದ್ದಾಗ ಮಾತ್ರ ಕಲಿಕೆ ಸಾಧ್ಯ. ಯಾರೂ ಇಲ್ಲ, ಒಂಟಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂದರೆ ಅವನಿಗಾಗಲೇ ನನಗೆ ಯಾರೂ ಇಲ್ಲ, ನನಗೇನಾಗೋದು, ಏನಾರು ಹೆಚ್ಚು ಕಮ್ಮಿ ಆದರೆ ಏನು, ಆ ಟೆನ್ಷನ್ಗೆ ತೊಂದರೆ ಆಗಿಬಿಡುತ್ತೆ. ಇಲ್ಲಿ ಧೈರ್ಯ ಜಾಸ್ತಿ. ಕಾರಣ ರೋಗ ಪ್ರತಿರೋಧಕ ಶಕ್ತಿಯನ್ನು ಬಿಡುಗಡೆ ಮಾಡುವ ಜೀನ್ಸ್ಗಳು ಬೇರೆ ಬೇರೆ ಥರ ಆ್ಯಕ್ಟಿವೇಟ್ ಆಗುತ್ತೆ. ಗುಂಪಲ್ಲಿದ್ದಾಗ ಬೇರೆ ಥರ ಆ್ಯಕ್ಟಿವೇಟ್ ಆಗುತ್ತೆ, ಒಂಟಿ ಇದ್ದಾಗ ಬೇರೆ ಥರ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಷವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಮ್ಮ ಸಮಾಜದಲ್ಲಿ ಎರಡು ರೀತಿಯ ಒಂದು ಗುಂಪನ್ನು ಕಾಣ್ಬೋದು. ಕೆಲವರು ಏಕಾಂಗಿ ಆಗಿರ್ತಾರೆ, ಇನ್ನು ಕೆಲವರು ಜೊತೆಗೆ ಬೆರಿತಾ ಇರ್ತಾರೆ. ಸೊ ಈ ರೀತಿಯ ಒಬ್ಬೊಬ್ಬರ ಒಂದೊಂದು ವ್ಯಕ್ತಿತ್ವ ವಿಶೇಷ ಅಂತಲೇ ಹೇಳ್ಬೋದು. ಆದರೆ ಇವತ್ತಿನ ಎಪಿಸೋಡಲ್ಲಿ ನಾವು ಯಾವುದನ್ನು ಡಿಸ್ಕಸ್ ಮಾಡೋಣ ಅಂದರೆ, ಈ ಒಂಟಿಯಾಗಿ ಇರೋದ್ರಿಂದ ಯಾವ ರೀತಿಯ ತೊಂದರೆಗಳಾಗುತ್ತೆ, ಮಾನವನ ಮೂಲ ಸ್ವಭಾವ ಹೇಗಿರುತ್ತೆ ಇತ್ಯಾದಿ ವಿಚಾರಗಳ ಬಗ್ಗೆ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಬಂದು ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡಿಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸೊ ಅಂದಹಾಗೆ ಇವತ್ತಿನ ಟಾಪಿಕ್ ಬಹಳ ಇಂಟ್ರೆಸ್ಟಿಂಗ್ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಒಂಟಿ ಆಗಿರುವುದು ಒಳ್ಳೆಯದಾ ಕೆಟ್ಟದೋ, ಅಥವಾ ಅದರ ಪರಿಣಾಮಗಳು ಯಾವ ರೀತಿ ಇರುತ್ತೆ? ಸೊ ಇದನ್ನು ನೀವು ಯಾವ ರೀತಿಯಾಗಿ ವ್ಯಾಖ್ಯಾನಿಸ್ತೀರಂತ? ಸರ್, ಮಾನವನ ನಾವೇನಂತೀವಿ ಅಂದರೆ ಸಂಘಜೀವಿ ಅಂತ ಅಂತೀವಿ. ವಿಕಾಸದ ಹಂತವನ್ನು ನಾವು ನೋಡ್ತಾ ಹೋದರೆ ಮೊದಲು ಮಾನವ ಒಬ್ಬನೇ ಇದ್ದ ಅಂತಲೇ ಇಟ್ಕೊಳ್ಳಿ, ಒಬ್ಬನೇ ಇದ್ದ ಅವನು. ಆದರೆ ನಂತರದ ದಿನದಲ್ಲಿ ಉಳಿವಿಗಾಗಿ ಅವನು ಉಳ್ಕಬೇಕಿತ್ತು. ಕಲಿಕೆ, ರಕ್ಷಣೆ, ಸಂತಾನಕ್ಕೆ ಅವನೇನು ಮಾಡ್ದ, ಗುಂಪುಗಳಲ್ಲಿ ವಾಸ ಮಾಡೋಕ್ಕೆ ಆರಂಭ ಮಾಡ್ದ. ಈಗ ಉಳಿಯುವುದು ಅಂತ ನಾವು ನೋಡೋದಾದರೆ ಪ್ರಾಣಿಗಳಿಂದ ರಕ್ಷಣೆ ಒಬ್ಬನ ಕೈಲಿ ಹುಲಿನ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಆವಾಗ ಅವನಿಗೆ ಅರಿವಾಯಿತು, ನನ್ನ ಜೊತೆ ಒಂದಷ್ಟು ಜನ ಇದ್ದರೆ ನಾನು ಅದನ್ನು ಎದುರಿಸಬಹುದು ಅಂತ. ಅಲ್ಲಿ ರಕ್ಷಣೆನೇ ಬಂತು. ನಂತರ ಅವನೇನು ಮಾಡ್ದ, ಒಂದು 4 ಜನ, ಒಂದು ಗುಂಪಲ್ಲಿ ಒಂದು 10 ಜನ ಇದ್ದರೆ ಸರದಿ ಪ್ರಕಾರ ಕಾಯೋದು ಗುಂಪನ್ನ. ಈಗ ಮೊದಲೆಲ್ಲ ರಾಜ ಮಹಾರಾಜರ ಕಾಲದಲ್ಲಿ ನೋಡಿ ಯಾವ ಥರ ಇತ್ತು ಅಂದರೆ, ಒಂದಷ್ಟು ಜನ ಮಲಗಿದ್ದಾಗ ಒಬ್ಬರು ಅವರ ರಕ್ಷಣೆಗೆ ಎಚ್ಚರ ಆಗಿರೋದು. ಈ ಶಿಫ್ಟ್ ಥರ. ಈಗ ನಮ್ಮ ಬಾರ್ಡ್ರ್ಗಳಲ್ಲೆಲ್ಲ ಯಾವ ರೀತಿ ಡಿಫೆನ್ಸನ್ನು ನಾವು ನೋಡ್ತೀವಿ, ಒಬ್ಬರು ಕಾಯ್ತಾ ಇರ್ತಾರೆ, ಮಿಕ್ಕವರು ಮಲ್ಕೊಂಡಿರ್ತಾರೆ. ಅಂದರೆ ಒಂದು ಉಳಿವಿಗಾಗಿ, ರಕ್ಷಣೆಯನ್ನು ಪಡೆಯೋದಕ್ಕೋಸ್ಕರ, ಮತ್ತು ಕಲಿಕೆ. ಮನುಷ್ಯ ಒಬ್ಬನೇ ಇದ್ದಾಗ ಕಲಿಯೋಕ್ಕಾಗೋದಿಲ್ಲ. ಅವನು ಸಂಘಜೀವಿಯಾಗಿದ್ದಾಗ ಮಾತ್ರ ಕಲಿಕೆ ಸಾಧ್ಯ. ಮತ್ತು ಸಂತಾನ ಅಂತ ಬೇಕು ಅಂತಂದಾಗ ಅವನು ಒಂದು ಕುಟುಂಬ ಅನ್ನೋದು ಬೇಕೇ ಬೇಕು. ಹಾಗಾಗಿ ವಿಕಾಸದ ಹಂತದಲ್ಲಿ ಮೊದಲು ಒಂಟಿಯಾಗಿದ್ದ ಮಾನವ ನಂತರ ಸಂಘಜೀವಿಯಾಗಿ ಕುಟುಂಬ ಆಯಿತು, ನಂತರ ಒಂದು ಊರಾಯಿತು, ಒಂದು ಜನಾಂಗ ಆಯಿತು, ಬುಡಕಟ್ಟು ಜನಾಂಗಗಳೆಲ್ಲ ಇತ್ತಲ್ಲ, ನಂತರ ಒಂದು ಊರು, ಒಂದು ಕೇರಿ, ಒಂದು ರಾಜ್ಯ, ಈ ಥರ ಆಗಿ ಸಂಘಜೀವಿಯಾದ. ಆದರೆ ಈಗೇನಾಗ್ತಿದೆ, ಕ್ಯಾನ್ಸರ್ ಮತ್ತು ಬೇರೆ ಬೇರೆ ಕಾಯಿಲೆಗಳು ನಾವು ಹೇಳ್ತೀವಿ, ಹೃದಯಾಘಾತ, ಕ್ಯಾನ್ಸರು, ಮಧುಮೇಹ, ಇವೆಲ್ಲ ಒಂದು ದೊಡ್ಡ ಪಟ್ಟಿ ಇದೆ ನಮ್ಮ ಹತ್ರ, ಕಾಯಿಲೆಗಳ ಪಟ್ಟಿ. ಈ ಪಟ್ಟಿಗೆ ಸೇರ್ಪಡೆಯಾಗಿರುವ ಮತ್ತೊಂದು ಕಾಯಿಲೆ ಅಂತಂದರೆ ಒಂಟಿತನ. ಹೌದಾ? ಒಂಟಿತನ. ಕೆಲವರು ಹೇಳ್ತಾರೆ ನಾವು ಒಂಟಿಯಾಗಿದ್ದಾಗಲೇ ಚೆನ್ನಾಗಿದ್ದೀವಿ. ಅದು ಅವರ ಅಭಿಪ್ರಾಯ ಇರಲಿ ಬಿಡಿ, ಬೇಕಾದಷ್ಟು ತೊಂದರೆಗಳಿರ್ಬೋದು ಅವರಿಗೆ. ಹಾಗಾಗಿ ಒಂಟಿಯಾಗಿದ್ದಾಗ ಮೋಸ ಆಗಿರ್ಬೋದು, ಅಥವಾ ಬೇರೆಯವ್ರಗಳಿಂದ ತೊಂದರೆ ಇರ್ಬೋದು. ಹಾಗಾಗಿ ಒಂಟಿಯಾಗಿರೋದೇ ಲೇಸು ಅಂತ ಅಂದ್ಕೊಳ್ಳೋದು ಸಹಜ, ಅದು ಡಿಪೆಂಡ್ಸ್. ಆದರೆ ಇನ್ ಜನರಲ್, ಸಾರ್ವತ್ರಿಕವಾಗಿ ನಾನು ಹೇಳೋದು, ಎಕ್ಸೆಪ್ಷನಲ್ ಇರುತ್ತೆ. ಏಕೆಂದರೆ ಎಲ್ಲ ಅದು ಕಮೆಂಟ್ ಹಾಕ್ಬೇಕಾರೆ ಅಂತಾರೆ, ಮೇಡಮ್ ನಮಗೆ ಒಂಟಿಯಾಗಿದ್ದಾಗೆ ನಾವು ಆರಾಮಾಗಿದ್ದೀವಿ ಅಂದರೆ, ಇರಿ, ತೊಂದರೆ ಏನಿಲ್ಲ, ಅದನ್ನು ಬೇಡ ಅಂತಿಲ್ಲ. ಆದರೆ ಎಲ್ಲದರಲ್ಲೂ ಎಕ್ಸೆಪ್ಷನಲ್ಲಿ ಇರೋದ್ರಿಂದ ಅದೊಂದು ಎಕ್ಸೆಪ್ಷನು. ಅದರ್ವೈಸ್ ಇನ್ ಜನರಲ್ ಆಗಿ ನಾವು ನೋಡೋದಾದರೆ, ಮನುಷ್ಯ ಒಂದು ಕುಟುಂಬದಲ್ಲಿದ್ದಾಗ, ಸಂಘಜೀವಿಯಾಗಿದ್ದಾಗ ಅವನು ಕಲಿಕೆ ಇರುತ್ತೆ ಅವನಲ್ಲಿ,
ಅವನಿಗೆ ಭಯ ಇರೋದಿಲ್ಲ, ರಕ್ಷಣೆ ಇರುತ್ತೆ, ಎಲ್ಲ ಥರದ್ದು ಅವನಿಗೆ ಬೇಕಾದಂತಹ ಪೂರಕವಾದ ಎಲ್ಲ ಅಂಶಗಳು. ರೋಗ ರುಜಿನ ಅಂದರೆ ನೋಡ್ಕೊಳ್ಳೋಕೊಬ್ರು ಇರ್ತಾರೆ. ಅದೇ ಥರನೇ ಈ ಒಂದು ಫ್ಯಾಮಿಲಿನ ಸ್ಟ್ರಕ್ಚರ್ ಬಂದಿದೆ. ಅದು ಅವನು ಅಸಹಾಯಕನಾಗಿದ್ದಾಗ ಅವನನ್ನು ನೋಡ್ಕೊಳ್ಳೋಕ್ಕೆ ಯಾರೋ ಬೇಕು ಇರುತ್ತೆ, ಇನ್ನೊಬ್ಬ ವ್ಯಕ್ತಿ ಬೇಕು. ಹಾಗಾಗಿ ಒಂದಷ್ಟು ಗುಂಪು ಆಯಿತು. ಅದೇ ರೀತಿ ರಕ್ಷಣೆ ಆಗಿರಬಹುದು. ಕಷ್ಟಗಳು ಅಂತ ಬಂದಾಗ ಮನುಷ್ಯ ಒಬ್ಬನೇ ಇದ್ದರೆ ಅವನು ಆಗೋದಿಲ್ಲ ಅವನ ಕೈಲಿ. ಅವನ ಜೊತೆಗೆ ಒಬ್ಬ ಯಾರೋ ಇದ್ದಾಗ ಧೈರ್ಯ, ನನ್ನ ಜೊತೆ ಇದ್ದಾರೆ ಅಂತೇಳಿ. ಈಗ ನೋಡಿ, ನೀವು ಹೊಸ ಜಾಗಕ್ಕೆ ಹೋಗ್ತೀರ, ಹೊಸ ಜಾಗದಲ್ಲಿ ನಿದ್ದೆ ಮಾಡೋಕ್ಕಾಗೋದಿಲ್ಲ. ಕರೆಕ್ಟ್. ಅದೇ ನಿಮ್ಮ ಮನೇಲಿ ನೀವು ಪಕ್ಕದಲ್ಲಿ ಬಾಂಬ್ ಹಾಕಿದ್ರೂ ಎಚ್ಚರ ಆಗಲ್ಲ, ಆಗಿ ನಿದ್ದೆ ಮಾಡ್ತೀವಿ. ಕಾರಣ ಒಂದು ಕಡೆ ನಮಗೆ ಎಲ್ಲೋ ಒಂದು ಕಡೆ ಧೈರ್ಯ, ನನ್ನ ಮನೆ ಸೇಫ್ ಅಂತ. ನನ್ನ ಮನೆ ಮತ್ತು ನಮ್ಮ ಮನೇಲಿ ತುಂಬ ಜನ ಇದ್ದಾರೆ, ಸೇಫ್ ಅನ್ನೋದು ಮನಸ್ಸಿಗೆ ಬಂದ್ಬಿಡುತ್ತದು. ಈಗ ಮಗುನ ನೀವು ಒಂದು ರೂಮ್ನಲ್ಲಿ ಒಂದನ್ನೇ ಬಿಟ್ಬಿಟ್ಟು ನೀವು ಹೊರಗಡೆ ಏನೋ ಕೆಲಸ ಮಾಡ್ತಾಯಿದ್ರೆ, ಅದು ಅಷ್ಟು ಎಳೆ ಮಗು ಶಬ್ದ ಇರೋದಿಲ್ವಲ್ಲ, ಏನು ಶಬ್ದ ಇಲ್ಲ ಅಂದರೆ ಅಳಕ್ಕೆ ಶುರು ಮಾಡಿಬಿಡುತ್ತೆ. ಅದೇ ಒಂದು ಹಾಡಾಕೆ ಹೋಗ್ಬಿಡಿ, ನೀವು ಹುಟ್ಟಿನಿಂದಲೇ ನಿಮ್ಗೆ ಇನ್ನೂ ಏನು ಬುದ್ಧಿ ಬಂದಿಲ್ಲ, ಏನೂ ಬಂದಿಲ್ಲ, ಒಂದು ಮಗು ಒಂಟಿಯಾಗಿರಲ್ಲ. ಅದು ನೀವು ಒಂದು ಹಾಡು ಹಾಕ್ಬಿಟ್ರೆ ಅದೇನು ಅಂದ್ಕೊಳುತ್ತೆ, ಯಾರೋ ಒಬ್ರು ಇದ್ದಾರೆ, ಐ ಆಮ್ ಇನ್ ಅ ಸೇಫರ್ ಹ್ಯಾಂಡ್, ನನಗೆ ಪ್ರೊಟೆಕ್ಷನ್ ಇದೆ ಅಲ್ಲಿ, ಇನ್ನೂ ಅದಕ್ಕೆ ಏನೂ ಗೊತ್ತಿಲ್ಲ ಅಂತ ತೊಟ್ಲಲ್ಲಿರೋ ಮಗುಗೇನೆ ಅದು ನಾನು ಒಂಟಿಯಾಗಿರಬಾರ್ದು. ಆಮೇಲೆ ಮಗು ಒಂಟಿಯಾಗಿ ಎಲ್ಲರೂ ಬಿಟ್ಟೋದ್ರೆ ಎಷ್ಟು ಅಳುತ್ತೆ, ಯಾರು ಬಂದಿದ ತಕ್ಷಣ ಅದು ಖುಷಿಯಾಗುತ್ತೆ. ಅಂದರೆ ಅಲ್ಲಿಂದನೇ ಅದು ಆರಂಭ ಆಗುತ್ತೆ, ಭ್ರೂಣದಿಂದನೇ ಆರಂಭ ಆಗುತ್ತೆ, ನಂತರ ಈ ಥರ. ಹಾಗಾಗಿ ಮನುಷ್ಯ ಒಂಟಿಯಾಗಿ ಇರೋಕ್ಕಾಗೋದಿಲ್ಲ. ಇಲ್ಲೇನಾಗಿದೆ, ಮನುಷ್ಯನ ಮೆದುಳಿನ ಬೆಳವಣಿಗೆ, ಅವನು ಯಾವ ಗ್ರೂಪಲ್ಲಿ, ಆ ಗ್ರೂಪ್ ಸೈಜ್ ಆಫ್ ದ ಗ್ರೂಪ್ ಅಂತಂತಾರೆ. ಅವನ ಮೆದುಳಿನ ಬೆಳವಣಿಗೆ ಆ ಒಂದು ಯಾವ ಗುಂಪಲ್ಲಿದ್ದ, ಬುಡಕಟ್ಟು ಅಂತ ಅನ್ನಿ, ಆದಿವಾಸಿ ಅಂತ, ಆ ಗುಂಪಿನ ಮೇಲೆ ಅವನ ಮೆದುಳಿನ ಬೆಳವಣಿಗೆ ಆರಂಭ ಆಯಿತು ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಆಯಿತು. ಒಂದು ಒಳ್ಳೆಯ ಗುಂಪಿನಲ್ಲಿದ್ದಾಗ ಅವನ ಮೆದುಳಿನ ಬೆಳವಣಿಗೆ ಅಷ್ಟು ಪೂರಕವಾಗಿ ಆಯಿತು ಅನ್ನುವ ಒಂದು ಥಿಯರಿ ಇದೆ. ಬ್ರೈನ್ ಡೆವಲಪ್ಮೆಂಟ್, ಬ್ರೈನ್ ಕೆಪಾಸಿಟಿ ಡಿಪೆಂಡ್ಸ್ ಅಪಾನ್ ದ ಗ್ರೂಪ್ ಅಂತ ಇದೆ, ಅದೊಂದು ಥಿಯರಿ. ಹಾಗಾಗಿ ಆ ಥರ ಅವನ ಕ್ರೇನಿಯಲ್ ಕೆಪಾಸಿಟಿ ಗುಂಪಿನ ಮೇಲೆ ನಿರ್ಧಾರ ಆಯಿತು ಅಂತ ಹೇಳ್ತಾರೆ. ಹಾಗಾದರೆ ಏನೇನು ಆಗುತ್ತೆ ಅಂತ ನಾವು ನೋಡೋದಾದರೆ, ನಮ್ಮ ಮೆದುಳಿನ ಬೆಳವಣಿಗೆ ನಾವು ಯಾವ ಗುಂಪಿನಲ್ಲಿರ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಅದು ನಿಜಾನೇ ಅದು, ಏಕೆಂದರೆ ಆ ಸಿದ್ಧಾಂತ ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿದೆ. ಎಲ್ಲಿ ಇರ್ತೀರಾ ನೀವು ಅನ್ನೋದ್ರ ಮೇಲೆ ನಿಮ್ಮ ಬುದ್ಧಿಯ ವಿಕಾಸ ಆಗ್ತಾ ಬರುತ್ತೆ. ನಮ್ಮಲ್ಲೂ ಕೂಡ ಮೇಡಮ್ ಒಂದು ಗಾದೆ ಇದೆಯಲ್ಲ, ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಅಂತ. ಯಾವತ್ತೂ ಕೂಡ ಒಳ್ಳೆಯ ವ್ಯಕ್ತಿಗಳನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ, ಅವ್ರ ಜೊತೆ ಇರಿ ಅನ್ನುವಂಥದ್ದು. ದುರ್ಜನರಿಂದ ದೂರವಿರಿ ಅಂತ ಹೌದು. ಸೊ ಅದು ಮೆದುಳಿನ ಮೇಲೆ ಬಹಳ ನೇರವಾಗಿ. ಈಗ ನೋಡಿ, ಮೆದುಳಿನ ಬೆಳವಣಿಗೆ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, 21 ದಿನದಿಂದ ಆರಂಭವಾಗಿ 22 ವರ್ಷದವರೆಗೂ ನಡೆಯುತ್ತೆ. ಅದರಲ್ಲಿ 6 ವರ್ಷದವರೆಗೂ ಸತತವಾಗಿ ಪ್ರತಿ ಸೆಕೆಂಡಿಗೆ 7,000 ನ್ಯೂರಾನ್ಸ್ ಬಿಡುಗಡೆಯಾಗುತ್ತೆ. ನಂತರ ಬೆಳವಣಿಗೆ ಆಗ್ತಿರುತ್ತೆ, ಒಂದು ಸ್ವಲ್ಪ ಅದು ಆ ಫೋರ್ಸ್ ಇರುತ್ತಲ್ಲ, ಆ ವೇಗ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಮೆದುಳಿನ ಬೆಳವಣಿಗೆ ನನ್ನ ಸುತ್ತಮುತ್ತ ಇರುವ ಪರಿಸರದಿಂದ ನೇರವಾಗಿ ಪ್ರಭಾವಿತವಾಗಿದೆ ಅಂತ ಅದೊಂದು ಎಸ್ಟಾಬ್ಲಿಷ್ಡ್ ಫ್ಯಾಕ್ಟರ್. ಇದರ ಜೊತೆಯಲ್ಲಿ ನಾವು ಗುಂಪಲ್ಲಿದ್ದಾಗ ನಮ್ಮ ಕೆಲವೊಂದು ಹಾರ್ಮೋನು, ಆಕ್ಸಿಟಾಸಿನ್ ಅಂತ ಒಂದಿದೆ, ಲವ್ ಹಾರ್ಮೋನ್. ಅದು ನೀವು ಗುಂಪಲ್ಲಿದ್ದಾಗ ಮಾತ್ರ ಬಿಡುಗಡೆ ಆಗೋಂಥದ್ದು ಲವ್ ಹಾರ್ಮೋನು. ಮತ್ತು ಬಾಂಡಿಂಗ್ ಹಾರ್ಮೋನು, ಅದು ಬರೀ ಅಷ್ಟೇ ಅಲ್ಲ, ಬಾಂಡಿಂಗ್ ಹಾರ್ಮೋನು, ಟ್ರಸ್ಟ್ ಹಾರ್ಮೋನು, ನಂಬಿಕೆ, ಒಂದು ಬಾಂಧವ್ಯ, ಪ್ರೀತಿ, ವಿಶ್ವಾಸ, ಇದೆಲ್ಲ ಬೇಕಾದಾಗ ಅದು ಅಂಥ ಹಾರ್ಮೋನ್ ಒಂದಿದೆ ನಮ್ಮಲ್ಲ. ಅದನ್ನು ಖುಷಿ ಕೊಡೋ ಅಂಥದ್ದು. ಅಪ್ಪ ಮಕ್ಕಳು ಎಲ್ಲ ಇದ್ದಾಗ ಒಂಥರ ಪ್ರೀತಿ ಬರುತ್ತೆ, ಖುಷಿ ಆಗುತ್ತೆ. ಆ ಒಂದು ಸುಖಿ ಕುಟುಂಬ ಅಂತೀವಲ್ಲ, ಅಲ್ಲೆಲ್ಲರಿಗೂ ಹಾರ್ಮೋನ್ ಬಿಡುಗಡೆ ಆಗ್ತಾ ಇರುತ್ತೆ. ಅದೇ ಅಪ್ಪ ಅಮ್ಮ ಡೈವೋರ್ಸಿಗಳು, ಮಗು ಎಲ್ಲಿರಬೇಕು, ಆವಾಗೇನಾಗುತ್ತೆ, ಅವನಿಗೆ ಆ ಲವ್ ಹಾರ್ಮೋನು, ಟ್ರಸ್ಟ್ ಹೊಟ್ಟೋಗುತ್ತೆ. ಅಪ್ಪ ಅಮ್ಮನ ಮೇಲೇ ಟ್ರಸ್ಟ್ ಇರೋದಿಲ್ಲ, ಅವನಿಗೆ ನಂಬಿಕೆ ಇರೋದಿಲ್ಲ, ಪ್ರೀತಿ ಇರೋದಿಲ್ಲ, ವಿಶ್ವಾಸ ಇರೋದಿಲ್ಲ, ಬಾಂಡೇಜ್ ಇರೋದಿಲ್ಲ. ಅಲ್ಲ, ಅದಕ್ಕೋಸ್ಕರನೇ ಈಗ ಭಾರತದಲ್ಲಿ ಕುಟುಂಬ ವ್ಯವಸ್ಥೆ ಇರ್ಬೋದು, ಅಪ್ಪ ಅಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಈ ರೀತಿ ಒಂದು ಕೌಟುಂಬಿಕ ವ್ಯವಸ್ಥೆ ಉಂಟಾಗಿದ್ದ ಇದೇ ಒಂದು ಕಾರಣಕ್ಕೋಸ್ಕರ. ಭಾರತೀಯರ ಸ್ಟ್ರೆಂತ್ ಇಡೀ ವಿಶ್ವದಲ್ಲಿ ಎಷ್ಟೋ ಸಿವಿಲೈಸೇಷನ್ಗಳು ಬಂದೋದ್ವು, ಗ್ರೀಕು, ರೋಮನ್ನು, ಈಜಿಪ್ಷಿಯನ್ನು ಎಲ್ಲ. ಅದು ಗ್ರೀಕ್ ರೋಮನ್ ಎಲ್ಲ ಈಗಲೂ ಬಳಸ್ತೀವಿ ನಾವು ಅದನ್ನು. ಲಿಪಿಗಳು ಗ್ರೀಕಿಂದ ಬೇಕಾದಷ್ಟು ಪದಗಳು ಬಂದಿದೆ, ರೋಮನಿಂದ ಬಂದಿದೆ, ಇಂಗ್ಲೀಷಲ್ಲಿ ಇರೋದೆಲ್ಲ ಗ್ರೀಕು, ರೋಮನ್ನು, ಲ್ಯಾಟಿನು ಇವುಗಳೇ. ಆದರೆ ಆ ಸಿವಿಲೈಸೇಷನ್ನೇ ಇಲ್ಲ. ಆದರೆ ನಮ್ಮಲ್ಲಿ ಇನ್ನೂ ಯಾಕದು ಉಳ್ಕೊಂಡಿದೆ ಅಂತಂದರೆ,
ಕುಟುಂಬ ವ್ಯವಸ್ಥೆ ವೆರಿ ಸ್ಟ್ರಾಂಗ್ ಕಾಂಪೊನೆಂಟು. ಅದ್ರ ಬುಡ ಅಳ್ಳಾಡ್ತಾ ಇದೆ ಇವಾಗ, ನಿಮಗೂ ಗೊತ್ತಿದೆ. ಕುಟುಂಬ ಅನ್ನೋದೇ ಈಗ ಅಳ್ಳಾಡ್ತಾ ಇದೆ, ಏಕೆಂದರೆ ಜನರ ಮೈಂಡ್ ಸೆಟ್ ಆ ಥರ ಆಗೋಗಿದೆ. ಸೊ ಅಂದರೆ ಈ ಕುಟುಂಬ ಕೌಟುಂಬಿಕ ವ್ಯವಸ್ಥೆ ಅಲಗಾಡ್ಲಿಕ್ಕೆ ಶುರು ಮಾಡಿದ್ರೆ ಒಂದು ನಾಗರಿಕತೆ ಕೂಡ ಅಲಗಾಡುವಂತ ಅಪಾಯ ಬರ್ಬೋದು ಅಂತ ಅನ್ಸುತ್ತೆ. ಅಲ್ಲ, ಅಪಾಯ ಬಂದಿದೆ ಆಲ್ರೆಡಿ. ಈಗ ಬೆಂಗಳೂರಿನಂಥ ನಗರದಲ್ಲಿ ನೀವು ಹೊಸ ವರ್ಷದ ದಿನಾಚರಣೆಯನ್ನು ಹೆಣ್ಣು ಮಕ್ಕಳು ಕುಡಿದು ರಸ್ತೆಯಲ್ಲಿ ಬಿದ್ದು ಅವ್ರನ್ನ ಎತ್ಕೊಂಡು ಹೋಗುವಂಥ ಪರಿಸ್ಥಿತಿ. ಅಂದರೆ ಒಂದು ಸಣ್ಣ ಗುಂಪದು, ನಾನು ಎಲ್ಲರೂ ಜನರಲ್ ಆಗಿ ಹೇಳ್ತಾ ಇಲ್ಲ, ಆ ಥರನೂ ಬಂದಿದೆ. ಅಂದರೆ ಎಲ್ಲೋ ಒಂದು ಕಡೆ ಶೇಕ್ ಆಗೋಕ್ಕೆ ಆರಂಭ ಆಗಿದೆ. ಎಲ್ಲೋ ಅಂದರೆ ಒಂದು ಕಟ್ಟಡದ ಒಂದು ಇಟ್ಟಿಗೆ ಸಡಿಲ ಆಯಿತು ಅಂತಂತೀವಲ್ಲ, ಆ ಥರ ಸಡಿಲ ಎಲ್ಲೋ ಆಗ್ತಾ ಇದೆ ಅನ್ನುವ ಸೂಚನೆ ಇದೆ. ಬಟ್ ಇದು ಮುಂದಿನ ದಿನದಲ್ಲಿ ಪ್ರಯತ್ನದಿಂದ ಸರಿ ಮಾಡಬಹುದು. ಅದೇನು ಈಗ ದೊಡ್ಡ ಡ್ಯಾಮೇಜ್ ಏನಾಗಿಲ್ಲ. ಆದರೆ ಸಂಸ್ಕಾರವನ್ನು ನಾವು ಕಲಿಸದೆ ಹೋದಾಗ ಮುಂದಿನ ದಿನದಲ್ಲಿ ಅಪ್ಪ ಅಮ್ಮನೇ ಕುಡಿತಾ ಕೂತ್ರೆ ಗ್ಲಾಸ್ ಹಿಡ್ಕೊಂಡು ಅವ್ರನ್ನ ನೋಡಿ ಮಕ್ಕಳು ಅದನ್ನೇ ಕಲಿತಾರೆ ಅಲ್ವಾ. ಈಗ ತಂದೆ ತಾಯಿಗಳು ಮನೇಲಿ ಏನು ಮಾಡ್ತಾರೆ ಅದನ್ನೇ ತಾನೇ ಮಕ್ಕಳು ಮಾಡೋದು. ಆಮೇಲೆ ಅಪ್ಪ ಅಮ್ಮನ ಎಕ್ಸ್ಟ್ರಾ ಮೆರೈಟಲ್ ರಿಲೇಷನ್ಗಳು, ಡೈವರ್ಸ್ಗಳನ್ನು ನೋಡಿದಾಗ ಅದು ಒಂಥರ ಕ್ಯಾಶುವಲ್ ಆಗುತ್ತೆ ಮಕ್ಕಳಿಗೆ. ಓ ಹೌದಲ್ವಾ, ಈ ಥರ ಇದು ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಬಿಟ್ಟೋಗ್ಬೋದಲ್ವಾ ಅನ್ನೋದು ಬರುತ್ತೆ. ಆದರೆ ಎಷ್ಟೇ ಕಿತ್ತಾಡಿದ್ರು ಅಪ್ಪ ಅಮ್ಮ ಜೊತೆಲಿದ್ದಾಗ ಅದೊಂದು ಮೆಸೇಜ್ ಕೊಡುತ್ತೆ. ಓ ಏನೇ ನ್ಯೂನ್ಯತೆಗಳಿದ್ರು ನಾವು ಜೊತೆಯಲ್ಲಿ ಇರಬೇಕು ಅನ್ನೋದು, ಏನೇ ತೊಂದರೆಗಳಿದ್ರೂ ಹೊಂದ್ಕೊಂಡು ಹೋಗಬೇಕು ಅನ್ನೋದೆಲ್ಲ ಇದೆಯಲ್ಲ, ಇದು ನಾವು ಗುಂಪಲ್ಲಿದ್ದಾಗ ಬರೋ ಅಂಥದ್ದು. ಈ ಆಕ್ಸಿಟಾಸಿನ್ ಆಗ್ಬೋದು, ಹೇಳಿದೆ ಲವ್ ಹಾರ್ಮೋನು, ಟ್ರಸ್ಟು, ಬಾಂಡಿಂಗು, ಅದ್ರ ಥರ ಎಂಡಾರ್ಫಿನು ಏನೇ ಆದ್ರೂ ನಮಗೆ ಒಂದು ಪೇಯ್ನ್ ಕಿಲ್ಲರ್ ಥರ. ಈ ಎಂಡಾರ್ಫಿನ್ನು, ಆಕ್ಸಿಟಾಸಿನ್ನು, ಡೋಪಾಮೈನು ರಿವಾರ್ಡಿಂಗ್ ಇರುತ್ತೆ ಕುಟುಂಬದಲ್ಲಿ ಬೇಕಾದಷ್ಟು. ರಿವಾರ್ಡ್ ಕೊಡೋಕೆ ಒಬ್ರು ಇರ್ತಾರಲ್ವ. ಈಗ ನಾನೇನು ಚೆನ್ನಾಗಿ ಮಾಡಿದಾಗ ತುಂಬ ಚೆನ್ನಾಗಿದೆ ಅಂತೀರ. ನನಗೆ ಒಂದು ಭಾಳ ಆಶ್ಚರ್ಯ, ಅದು ನನ್ನ ಒಂದು ಸ್ವಂತ ಅಭಿಪ್ರಾಯ. ಈಗ ಅಮೇರಿಕಾ ಅಂತ ದೇಶದಲ್ಲಿ ನಮ್ಮ ಪ್ರತಿಭೆಗಳು ಪಲಾಯನ ಮಾಡ್ತಾರಲ್ಲ, ಅಲ್ಲಿ ಅವ್ರು ಏನೋ ಸಾಧನೆ ಮಾಡಿದ್ರು ಅಪ್ರಿಷಿಯೇಟ್ ಮಾಡೋಕ್ಕೆ ಯಾರಿದ್ದಾರೆ ಅಂತ ಅನಿಸುತ್ತೆ. ಅವರ ಕುಟುಂಬ ಇಲ್ಲ, ನೆಂಟರಿಲ್ಲ, ಸಹೋದ್ಯೋಗಿಗಳಿಲ್ಲ. ಆ ಥರ ಅದು ಒಂದು ಜೀವನನ ಅಲ್ಲ. ಅವ್ರಿಗೆಲ್ಲ ಇರ್ಬೋದು, ಬಂಗಲೆ ಅರಮನೆನೇ ಇರ್ಬೋದು, ಎಲ್ಲ ಇರ್ಬೋದು, ಅವ್ರು ಕೆಲಸ ಮಾಡಿರ್ಬೋದು. ಅಲ್ಲಿ ಜನ ಅಪ್ರಿಸಿಯೇಷನ್ನು ಯಾರೋ ಅನ್ನೋನ್ ಜನಗಳು ಮಾಡ್ಬೋದು, ಇಲ್ಲ ಅಂತೇನಿಲ್ಲ. ಆದರೆ ನಿನ್ನ ಜೊತೆ ಇದ್ದಂಥ ನಿನ್ನ ಸ್ನೇಹಿತರು, ಬಾಲ್ಯ ಸ್ನೇಹಿತರು, ಸಂಬಂಧಿಕರು, ಸಹೋದ್ಯೋಗಿಗಳು ಏನೋ ಒಂದು ರೆಕಗ್ನಿಷನ್ ಇಲ್ಲ ಅಂದರೆ ನನ್ನ ಸ್ವಂತ ಇದು ಅಭಿಪ್ರಾಯ. ಅಲ್ಲಿ ಹೋಗಿ ನೀನು ಏನು ಮಾಡಿದ್ಯಾ, ಮಾಡಿರ್ಬೋದು ಪಾಪ, ಆ ಥರ ಅಲ್ಲ. ಆದರೆ ಇಲ್ಲೇನು ಅಂತಂದರೆ ಒಂದು ಅಲ್ಲೋನ್, ಯು ಆರ್ ಅಲ್ಲೋನ್. ದೊಡ್ಡ ಬಂಗ್ಲೆ ಇದೆ, ನೀನು ಒಂಟಿಯಲ್ಲಿ, ಎಲ್ಲೋ ಒಬ್ಬೊಬ್ಬರು ಎಲ್ಲೆಲ್ಲೋ ಇದ್ದಾರೆ. ಆದರೆ ನಿನ್ನ ಊರಿನಲ್ಲಿ ನೀನು ಒಂದು ಸಣ್ಣದೇ ಕೆಲಸ ಮಾಡು, ಅದು ಎಷ್ಟು ಅಪ್ರಿಸಿಯೇಷನ್ ಇರುತ್ತೆ ಅಲ್ವಾ. ಇದು ಒಂಟಿತನ ಮತ್ತು ಒಟ್ಟಿಗೆ ಇರೋದ್ರಲ್ಲಿ ಇರೋ ಅಂಥ ಒಂದು ಡಿಫ್ರೆನ್ಸ್ ಅಂತ ಅನ್ಸುತ್ತೆ. ರೆಕಗ್ನಿಷನ್ನು ನಿಮಗೆ ಸಿಕ್ಬೇಕಾದ್ರೆ ಡೋಪಮೈನ್ ರಿಲೀಸ್ ಆಗುತ್ತೆ. ಎಂಡಾರ್ಫಿನ್, ಆಕ್ಸಿಟಾಸಿನ್, ಡೋಪಮೈನ್, ಸೆರೋಟೋನಿನ್, ಮೂಡ್ ಹಾರ್ಮೋನು ಚೆನ್ನಾಗಾಗುತ್ತೆ. ಸೊ ಎಲ್ಲ ಪಾತ್ವೆಗಳು ಆ್ಯಕ್ಟಿವೇಟ್ ಆಗೋದು ನಾವು ಒಂದು ಕುಟುಂಬದಲ್ಲಿದ್ದಾಗ, ಜೊತೆಯಲ್ಲಿ ಇದ್ದಾಗ. ಇದರ ಜೊತೆಯಲ್ಲಿ ನಮ್ಮ ಮೆದುಳಿನಲ್ಲಿ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಎನ್ನುವ ಒಂದು ರೀಜನ್ನಲ್ಲಿರುವಂತಹ ಮಿರರ್ ನ್ಯೂರಾನ್ಸ್ಗಳಂತ ಇದೆ. ಈ ಮಿರರ್ ನ್ಯೂರಾನ್ಸ್ಗಳು ಆ್ಯಕ್ಟಿವೇಟ್ ಆಗುತ್ತೆ ಮಕ್ಕಳಲ್ಲಿ. ಇದಾಗಬೇಕು. ಮಿರರ್ ನ್ಯೂರಾನ್ಸ್ ಅಂದರೆ ನೋಡ್ಕೊಂಡು ಕಲಿಯೋಂಥದ್ದು, ಬೇರೆಯವ್ರನ್ನ ನೋಡಿ ಕಲಿಯೋಂಥದ್ದು. ಈಗ ಮೋಗ್ಲಿ ಅಂತ ಒಂದು ಚಿತ್ರ ಇತ್ತಲ್ಲ, ಅದು ಏನನ್ನ ಕಲಿಯಿತು ಅಂದರೆ ತೋಳಗಳ ಜೊತೆ ಸೇರ್ಕೊಂಡು ತೋಳಗಳು ಹಿಂಗೆ ಇದು ಮಾಡ್ತಿದ್ವು, ಅದನ್ನೇ ಕಲಿತು ಆ ಮಗು. ಮಾತಾಡೋಕ್ಕೆ ಬರಲ್ಲ, ಮನುಷ್ಯರ ಥರ ಬಿಹೇವಿಯರ್ ಬರಲ್ಲ, ತೋಳಗಳ ಜೊತೆ ಅಂದರೆ ಯಾವುದನ್ನ ಮಗು ನೋಡುತ್ತೆ ಅದನ್ನು ಕಲಿಯುತ್ತೆ. ಮಿರರ್ ನ್ಯೂರಾನ್ಸ್ ಅಂತ ಅಂತೀವಿ. ಇಮಿಟೇಟ್ ಮಾಡುತ್ತೆ. ಸೋಷಿಯಲ್, ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ಯಾವ ರೀತಿ ಇರುತ್ತೆ ಅದನ್ನು ಕಲಿಯುತ್ತೆ. ಇದು ಚೆನ್ನಾಗಿ ಒಂದು ಗುಂಪಿನಲ್ಲಿದ್ದಾಗ ಆ್ಯಕ್ಟಿವೇಟ್ ಆಗೋಂಥದ್ದು. ಇನ್ನೊಂದು ಬಹಳ ಮುಖ್ಯವಾದದ್ದು ನಮ್ಮ ರೋಗ ಪ್ರತಿರೋಧಕ ಶಕ್ತಿಗೆ ಸಂಬಂಧಿಸಿದಂತಹದ್ದು. MHC ಅಂತ ಇದೆ, ಮೇಜರ್ ಹಿಸ್ಟೋ ಕಂಪ್ಯಾಟಬಿಲಿಟಿ ಮಾಲಿಕ್ಯೂಲ್ಸ್ಗಳಂತ ಇದೆ, ನಮ್ಮ ರೋಗ ಪ್ರತಿರೋಧಕ ಶಕ್ತಿಗೆ ಸಂಬಂಧಿಸಿದ್ದು. ಇದನ್ನು ಇಲಿಗಳ ಮೇಲೆ ಅವರು ಕಂಪೇರ್ ಮಾಡಿ ನೋಡಿದ್ದಾರೆ. ಒಂಟಿಯಾಗಿದ್ದಂಥ ಇಲಿಗಳಲ್ಲಿ ಮೇಜರ್ ಹಿಸ್ಟೋ ಕಂಪ್ಯಾಟಬಿಲಿಟಿ ಮಾಲಿಕ್ಯೂಲ್ ಯಾವ ಥರ ಇದೆ, ಗುಂಪಿನಲ್ಲಿದ್ದಂಥ ಇಲಿಗಳಲ್ಲಿ ಯಾವುದಿದೆ ಅಂತ ನೋಡಿದಾಗ ಬಹಳಷ್ಟು ವ್ಯತ್ಯಾಸ, ರೋಗ ಪ್ರತಿರೋಧಕ ಶಕ್ತಿಯಲ್ಲೂ ವ್ಯತ್ಯಾಸ ಇದೆ. ಹೌದಾ? ಯಾವ ವ್ಯಕ್ತಿ ಗುಂಪಲ್ಲಿರ್ತಾನೆ ಅವನಿಗೆ ಧೈರ್ಯ ಜಾಸ್ತಿ. ಈಗ ನೋಡಿ, ಇಬ್ಬರು ವ್ಯಕ್ತಿಗಳು, ಒಬ್ಬ ವ್ಯಕ್ತಿ ಒಂದು ಒಟ್ಟು ಕುಟುಂಬದಲ್ಲಿದ್ದರು, ವಯಸ್ಸಾದವರು, ಅವನಿಗೆ ಏನೋ ಹಾರ್ಟ್ ಅಟ್ಯಾಕ್ ಆಯಿತು. ಅವನು ಹೋಗಬೇಕಾದ್ರೆ ಹಾಸ್ಪಿಟ್ಲಿಗೆ ಅಥವಾ ಏನೋ ಕಾಯಿಲೆ ಆಯಿತು, ಹೋದಾಗ ಅವನಿಗೆ ಧೈರ್ಯ ಏನು ಅಂದರೆ, ನನಗೇನಾರು ಆದರೆ ನನ್ನ ಕುಟುಂಬದವರೆಲ್ಲ ಇದ್ದಾರೆ, ನನಗೊಂದು ಸರ್ಜರಿ ಆದರೆ ನನ್ನ ಹೆಂಡತಿ ಇದ್ದಾರೆ, ನನ್ನ ಮಕ್ಕಳಿದ್ದಾರೆ, ನೋಡ್ಕೊತಾರೆ. ಅದೇ ಯಾರೂ ಇಲ್ಲ, ಒಂಟಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂದರೆ ಅವನಿಗಾಗಲೇ ನನಗೆ ಯಾರೂ ಇಲ್ಲ, ನನಗೇನಾಗೋದು, ಏನಾರು ಹೆಚ್ಚು ಕಮ್ಮಿ ಆದರೆ ಏನು, ಆ ಟೆನ್ಷನ್ಗೆ ತೊಂದರೆ ಆಗಿಬಿಡುತ್ತೆ. ಇಲ್ಲಿ ಧೈರ್ಯ ಜಾಸ್ತಿ. ಕಾರಣ ರೋಗ ಪ್ರತಿರೋಧಕ ಶಕ್ತಿಯನ್ನು
ಬಿಡುಗಡೆ ಮಾಡುವ ಜೀನ್ಸ್ಗಳು ಬೇರೆ ಬೇರೆ ಥರ ಆ್ಯಕ್ಟಿವೇಟ್ ಆಗುತ್ತೆ. ಗುಂಪಲ್ಲಿದ್ದಾಗ ಬೇರೆ ಥರ ಆ್ಯಕ್ಟಿವೇಟ್ ಆಗುತ್ತೆ, ಒಂಟಿ ಇದ್ದಾಗ ಬೇರೆ ಥರ. ಅದಕ್ಕೆ ಒಂಟಿ ಇದ್ದವರಿಗೆ ಕಾಯಿಲೆಗಳು ಜಾಸ್ತಿ, ಅವರ ರೋಗ ಪ್ರತಿರೋಧಕ ಶಕ್ತಿ ಕಾಂಪ್ರಮೈಸ್ ಆಗೋಗಿರುತ್ತೆ. ಹಾಗಾಗಿ ಅದರ ಜೊತೆಯಲ್ಲಿ ಒತ್ತಡದ ಹಾರ್ಮೋನು ಕಾರ್ಟಿಸಾಲ್ ಜಾಸ್ತಿ ಇರುತ್ತೆ. ಸಣ್ಣ ಮಗುವಿನಲ್ಲಿ ನೋಡಿದರೆ ಒಂಟಿ ಮಗುವನ್ನು ಬಿಟ್ಟಾಗ ಅದರ ಕಾರ್ಟಿಸಾಲ್ ಪ್ರಮಾಣ ಜಾಸ್ತಿಯಾಗಿರೋದು. ಇದೇ ರೀತಿ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಮು ನಿಮ್ಮ ಗುಂಪಿನಲ್ಲಿದ್ದಾಗ ಆ್ಯಕ್ಟಿವೇಟ್ ಆಗಿರುತ್ತೆ. ಅದೇ ಒಂಟಿ ಇದ್ದಾಗ ನಿಮಗೆ ಒತ್ತಡದ ಹಾರ್ಮೋನು ಜಾಸ್ತಿ ಆಗುತ್ತೆ. ಈಗ ನೋಡಿ, ಮಕ್ಕಳು ಒಂದು ರೂಮಿಂದ ಇನ್ನೊಂದು ರೂಮ್ಗೆ ಈ ಯಾವುದಾದ್ರು ಒಂದು ದೆವ್ವದ ಮೂವಿಗಳನ್ನ ನೋಡಿದಾಗ ಹೋಗೋಕ್ಕೆ ಎದುರುಕೊಳ್ಳುತ್ತೆ. ಅವ್ರ ಜೊತೆಗೆ ಯಾರು ಹೋಗಬೇಕು, ಧೈರ್ಯ. ಅಂದರೆ ಒಂಟಿತನದಿಂದ ಯಾವಾಗಲೂ ಸ್ಟ್ರೆಸ್ ಜಾಸ್ತಿ, ಆಮೇಲೆ ರೋಗ ಪ್ರತಿರೋಧಕ ಶಕ್ತಿಯ ಒಂದು ಇದಿರುತ್ತೆ. ನಾವು ಜೀನ್ಸ್ ಲೆವೆಲಲ್ಲಿ ನೋಡಿದರೆ OXTR ಅಂತ ಒಂದು ಜೀನ್ ಇದೆ. ಆ OXTR ಜೀನು ಆಕ್ಸಿಟಾಸಿನ್ ಪಾತ್ವೆ, ಆ ಪಾತ್ವೆ ತುಂಬ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ ಗುಂಪಿನಲ್ಲಿದ್ದಾಗ. NR3C1 ಅಂತ ಒಂದು ಜೀನ್ ಇದೆ, ಅದು ಒತ್ತಡವನ್ನು ನಿಯಂತ್ರಣ ಮಾಡುವಂಥದ್ದು. ಗುಂಪಿನಲ್ಲಿದ್ದಾಗ ಒತ್ತಡವನ್ನು ನಿಯಂತ್ರಣ ಮಾಡುವಂಥ ಹಾರ್ಮೋನು ಅದು ತುಂಬ ಚೆನ್ನಾಗಿ, ಆ ರೆಸೆಪ್ಟಾರು ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಈಗ ನಾನು ಒಂಟಿ ಇದ್ದೀನಿ, ಒಂದಷ್ಟು ಜನ ಬಂದಾಗ ಭಯ ಆಗಿತ್ತು. ನನ್ನ ಜೊತೆ ಒಂದು ಗುಂಪಿದ್ರೆ ಯಾರೇ ಬಂದರೆ ಬಿಡು ನನ್ನ ಜೊತೆ ಇದ್ದಾರೆ, ಧೈರ್ಯ, ಸ್ಟ್ರೆಸ್ನ ಕಡಿಮೆ ಮಾಡುವಂಥದ್ದು. ಆಮೇಲೆ ಕಲಿಕೆ, ಈ ಥರ ಜೊತೆಯಲ್ಲಿದ್ದಾಗ ಬೇಕಾದಷ್ಟು ಇದರಿಂದ ಅನುಕೂಲಗಳೇ ಜಾಸ್ತಿ. ಒಂಟಿ ಇದ್ದಾಗ ನ್ಯೂರೋ ಡಿಜೆನರೇಷನು ತುಂಬ ಜಾಸ್ತಿ. ಅದಕ್ಕೆ ಅಮೆರಿಕದಂಥ ದೇಶದಲ್ಲಿ ವಯಸ್ಸಾದವರಲ್ಲಿ ಅಲ್ಝೈಮರು ತುಂಬ ಜನ, ಪಾರ್ಕಿನ್ಸನ್ ಇರೋಂಥ ಕಾಯಿಲೆಗಳು ಇರೋಂಥವರು ತುಂಬ ಜನ, ಡಿಮೆನ್ಷಿಯಾ, ಮರ್ತೋಗೋದು. ಅದೇ ಈಗ ಒಂದು ಒಟ್ಟು ಕುಟುಂಬ ಅಂತ ನಾವು ತಗೊಳ್ಳಿ, ಅಲ್ಲಿ ಒಂದು ಅಜ್ಜಿ ಅಜ್ಜ ಇದ್ದರೆ ಅಜ್ಜಿ ಅಜ್ಜ ಜೊತೆಲಿರ್ತಾರೆ, ಎಲ್ಲ ಸದಾಕಾಲ ಚಟುವಟಿಕೆಯಿಂದ ಕೂಡಿರ್ತಾರೆ, ಏನೋ ಒಂದು ಕೆಲಸನ ಮಾಡ್ತಿರ್ತಾರೆ, ಮರಗುಳಿತನ ಆಗಲಿ ಈ ಥರದ ಕಾಯಿಲೆಗಳಾಗಲಿ ಏನೂ ಕಾಡೋದಿಲ್ಲ. ಹಾಗಾಗಿ ಕಾಯಿಲೆಗಳು ಕಮ್ಮಿ ಆಗಬೇಕು ಅಂತಂದರೆ ಮನುಷ್ಯ ಜೊತೆಯಲ್ಲಿರಬೇಕು, ಧೈರ್ಯ, ಒತ್ತಡ ಕಡಿಮೆ ಇರಬೇಕು, ನಮ್ಮ ಮೆದುಳಿನ ಬೆಳವಣಿಗೆ ಚೆನ್ನಾಗಬೇಕು, ಮೆದುಳಿನ ನರಕೋಶಗಳು ಏನೂ ತೊಂದರೆ ಆಗಬಾರ್ದು ಅನ್ನೋದಾದರೆ ಗುಂಪಿನಲ್ಲಿದ್ದಾಗ ಇದರ ಜೊತೆಗೆ ಹೃದಯ ಆಗ್ಬೋದು, ದೇಹದ ಬೇರೆ ಬೇರೆ ಅಂಗಾಂಗಗಳಾಗ್ಬೋದು, ಎಲ್ಲ ಸ್ವಸ್ಥವಾಗಿ ಒಂದು ಆರೋಗ್ಯಕರ ಸ್ಥಿತಿಯಲ್ಲಿ ಇರಬೇಕು ಅಂತ ಮುಖ್ಯವಾಗಿ ಮೆದುಳು, ಇದು ಮೆದುಳಿನ ಕೆಪಾಸಿಟಿ ಮೇಲೆ ಈ ಗ್ರೂಪನ್ನ ನಾವು ನೋಡೋ ಅಂಥದ್ದು. ಇದೆಲ್ಲದನ್ನು ಯಾವಾಗ ವ್ಯಕ್ತಿ ಗುಂಪಲ್ಲಿರ್ತಾನೆ ಆವಾಗ ಬಹಳಷ್ಟು ಅನುಕೂಲ. ಅದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಅಂತ ಹೇಳುತ್ತೆ. ಸಾಮಾಜಿಕ ಆರೋಗ್ಯ ಅಂದರೆ ನೀನು ಒಂಟಿಯಾಗಿ ನೀನು ಎಷ್ಟಿರ್ತೀಯ, ನಿನ್ನ ಕಾಯಿಲೆಗಳು ಕಟ್ಟಿಟ್ಟ ಬುತ್ತಿ. ನೀನು ಎಷ್ಟೇ ದೊಡ್ಡ ಅಧಿಕಾರಿ ಆಗು, ಮತ್ತೊಬ್ಬ ಆಗು, ಒಂದು 4 ಜನ ಜೊತೆ ಸೇರು. ನೀನು ವಯಸ್ಸಾದವರು ಅವರು ಒಂದಷ್ಟು ಜನದ ಜೊತೆ ಸೇರಿ ಒಂದು ಭಜನೆ, ದೇವಸ್ಥಾನ, ಅದು ಇದು ಅತ್ತೆಗಳು ಸ್ಪೆಷಲಿ ಮಾಡ್ತು ಅಂದರೆ ಸೊಸೆಗೆ ಸ್ವಲ್ಪ ನೆಮ್ಮದಿ. ಇಲ್ಲ ಮನೇಲೇ ಇದ್ದರೆ ಏನು ಮಾಡುತ್ತೆ, ಅದು ಕಿರಿ ಮಾಡ್ತಾ ಇರ್ತಾರೆ. ಅಲ್ಲ ಹೇಳೋದು, ಇವ್ರಿಗೂ ತೊಂದರೆ, ಬೇಸರ, ಮತ್ತು ಇವ್ರಿಗೆ ಒಂದು ಬೇರೆ ವಾತಾವರಣನೂ ಸಿಕ್ಕಲ್ಲ, ಒಂಟಿಯಾಗೇ ಇರ್ತಾರೆ. ಮತ್ತು ಎಷ್ಟೋ ಜನ ಇತ್ತೀಚೆಗೆ ನೀವು ನೋಡಿ ವೃದ್ಧಾಶ್ರಮಗಳು, ನಾವು ಸಾಮಾನ್ಯವಾಗಿ ಒಂದು ಕಡೆ ಯಾವತ್ತು ಯಾರೋ ಮಕ್ಕಳು ವೃದ್ಧಾಶ್ರಮಕ್ಕೆ ತಂದೆ ತಾಯಿ ತಗೊಂಡೋಗ್ತಾರೆ ಅನ್ನೋದು ಅಷ್ಟೇ ನಮಗೆ ಗೊತ್ತಾಗುತ್ತೆ. ಯಾಕೆ ತಗೊಂಡೋದ್ರು ಅನ್ನೋದು ಯಾರೂ ಗೊತ್ತಿಲ್ಲ. ನಮಗೆ ಕಣ್ಣು ಕಾಣೋದು ಎಂಥ ಮಗ ಅಷ್ಟೆಲ್ಲ ಓದಿಸಿ ಅದಷ್ಟೆಲ್ಲ ಮಾಡಿದ್ದಾರೆ, ತಾಯಿನ ವೃದ್ಧಾಶ್ರಮಕ್ಕೆ ತಗೊಂಡೋದ್ರು ಹಾಕಿದ್ರು ಅಂತಂದರೆ, ನಾನು ಹೇಳೋದು ಸಾಮಾನ್ಯವಾಗಿ ಒಂದು ಗಾದೆ ಹೇಳುತ್ತಾರೆ, ಕೆಟ್ಟ ಮಕ್ಕಳು ಇರ್ಬೋದು ಆದರೆ ಕೆಟ್ಟ ತಂದೆ ತಾಯಿ ಇರಲ್ಲ ಅಂತ. ಸುಳ್ಳು. ಮನುಷ್ಯ ಅಂದಮೇಲೆ ಕೆಟ್ಟ ಮಕ್ಕಳು ಇರ್ತಾರೆ, ಕೆಟ್ಟ ತಂದೆ ತಾಯಿಗಳು ಇರ್ತಾರೆ. ಅವರನ್ನು ತಡೆಯಲಾರದೆ, ಅವರ ಕಾಟನ ತಡೆಯಲಾರದೆ ತಗೊಂಡೋಗ್ಬಿಟ್ಟಿರೋ ಅಂಥದ್ದು ಬೇಕಾದಷ್ಟು ಇದೆ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಒಂದು ಬ್ಲೇಮ್ ಮಾಡಿಬಿಡ್ತೀವಿ ಜನರಲ್ಲಾಗಿ, ಎಂಥ ಕೆಟ್ಟ ಮಗ ಅಪ್ಪ, ಎಂಥ ಸೊಸೆಯಪ್ಪ, ಅವರು ಎಷ್ಟು ಚೆನ್ನಾಗಿ ಸಾಕಿದ್ರು, ತಗೊಂಡೋಗಿ ವೃದ್ಧಾಶ್ರಮ. ಅವ್ರ ಮನೆಯದು ಏನು ಗೊತ್ತಿರುತ್ತೆ ಇವರಿಗೆ. ಕಾರಣ ಅಲ್ಲಿ ಒಂಟಿಯಾಗಿ ಯಾಕೆ ಬಿಡ್ತಾರೆ ಅಂತಂದರೆ, ಒಂಟಿ ಆದ ಮೇಲೆ ಅರಿವಾಗುತ್ತೆ ಅವ್ರಿಗೆ, ಆ ಕುಟುಂಬದ ಒಂದು ನಾನು ಎಷ್ಟು ಚೆನ್ನಾಗಿದ್ದೆ ಅಲ್ಲಿ ಅಂತ ಅರಿವು ಆಗುತ್ತೆ. ಆದರೆ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಮನುಷ್ಯ ಒಂಟಿಯಾಗಿರೋಕ್ಕಾಗೋದಿಲ್ಲ, ಅವನು ಕುಟುಂಬದಲ್ಲೇ ಇರಬೇಕು. ಅಲ್ಲೇ ಜಗಳ ಆಗಲಿ ಮತ್ತೊಂದಾಗಲಿ ಅಲ್ಲೇ ಅದನ್ನು ಸರಿದೂಗಿಸ್ಕೊಂಡು ನಾವು ಒಂದು ಕುಟುಂಬ ಅಂತ ಇದ್ದಾಗ ಅದಕ್ಕೊಂದು ಬೆಲೆ, ಅದಕ್ಕೊಂದು ಅರ್ಥ, ಮತ್ತು ಎಲ್ಲ ಥರ ಒಂದು ಆರೋಗ್ಯದ ದೃಷ್ಟಿಯಲ್ಲಿ ನಾವು ನೋಡೋದಾದ್ರೆ ಚೆನ್ನಾಗಿರುತ್ತೆ. ಆದರೆ ಒಂಟಿ ಅಂತ ಬಹಳಷ್ಟು ಜನ ಈಗೋ ಪ್ರಾಬ್ಲಮ್ ಇರುತ್ತೆ. ದುಡ್ಡಿದೆ ನನ್ನ ಹತ್ರ, ನಾನೇನು ನನ್ನ ಸೊಸೆ ಮಾತು ಕೇಳಬೇಕು, ಮಗ ನನಗೇನು ಆರ್ಡ್ರ್ ಮಾಡೋರು. ವಯಸ್ಸಾಗ್ತಾ ಬಂದಂಗೆ ಆಗ್ತಾ ಬಂದಂಗೆ ತಗ್ತಾ ಬರಬೇಕಾಗುತ್ತೆ. ನಾವು ಎಷ್ಟೇ ಇದಿರ್ಬೋದು,
ಅದು ನಿಧಾನಕ್ಕೆ ಗ್ರಾಫಿಂಗ್ ಮೇಲೆ ಹೋಗಿದ್ದು ಕೆಳಗೆ ಇಳಿಬೇಕು ಅನ್ನೋ ಥರ ತೆಗ್ತಾ ಬರಬೇಕಾಗತ್ತೆ, ಕೇಳಲೇಬೇಕಾಗತ್ತೆ. ಕೆಲವೊಂದು ವಿಚಾರಗಳು ಕೇಳಲೇಬೇಕಾಗತ್ತೆ. ಇಲ್ಲ ನಂದೇ ನಡಿಬೇಕು ಅಂತಂದಾಗ ಏನಾಗುತ್ತೆ, ಒಂಟಿಯಾಗುವಂಥ ಪರಿಸ್ಥಿತಿ ಬರುತ್ತೆ. ಒಂಟಿಯಾದ ನಂತರ ಕಂಫರ್ಟಬಲ್ ಝೋನಲ್ಲಿ ಇವ್ರು ಇರ್ತಾರೆ, ಇವರು ಪುನಃ ಅವ್ರನ್ನ ಕರ್ಕೊಂಬರಲ್ಲ, ಗೊತ್ತಾಗೋಯ್ತು ಅವ್ರಿಗೆ. ಅಮ್ಮ ಅಲ್ಲಿ ಹೋದ್ಮೇಲೆ ನಾವು ಆರಾಮಾಗಿದ್ದೀವಿ, ಪುನಃ ಯಾಕೆ ಕರ್ಕೊಂಬರೋಣ, ಅದಕ್ಕೆ ಅವಕಾಶ ಕೊಡಬಾರ್ದು. ಆ ಕಂಫರ್ಟಬಲ್ ಝೋನ್ ಅವರು ರೀಚ್ ಆದರೆ ಪುನಃ ನಿಮಗೆ ಯಾವುದೇ ರೀತಿ ಮರ್ಯಾದೆ ಇರಲ್ಲ. ಒಂಟಿಯಾಗಿ ಇರೋದು ತುಂಬ ಕಷ್ಟ ಆರೋಗ್ಯದ ದೃಷ್ಟಿಲಿ. ಮತ್ತು ನಾನು ಹೇಳಿದೆ ಕೆಲವೊಂದು ಜೀನ್ಸ್ಗಳ ಬಗ್ಗೆ, ಅವೆಲ್ಲ ಪಾತ್ವೆಗಳು ಹಾಳಾಗುತ್ತೆ, ಅದರಿಂದ ತೊಂದರೆಗಳು ಜಾಸ್ತಿ. 10 ವರ್ಷ ಬದವರು ಒಂಟಿಯಾಗಿದ್ದಾಗ ಬೇಕಾದಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಒಂಟಿಯಾಗಿ ನೀವು ಇಟ್ಬಿಟ್ರೆ ಯಾವುದೋ ಒಬ್ಬ ಕೈದಿನ ಬೇಗ ಸತ್ತೋಗ್ತಾನೆ ಅವನು. ಅದೇ ಅವನು ಒಂದಷ್ಟು ಗುಂಪಲ್ಲಿದ್ದಾಗ ಇನ್ನೊಂದಷ್ಟು ವರ್ಷ ಬದುಕ್ತಾನೆ ಅವನು. ಇದು ಬೇಕಾದಷ್ಟು ಐಸೋಲೇಷನ್ ಎಕ್ಸ್ಪೆರಿಮೆಂಟ್ಗಳು ಮಾಡಿದ್ದಾರೆ ಪ್ರಾಣಿಗಳ ಮೇಲೆ. ಒಂಟಿಯಾಗಿ ಯಾವ ಪ್ರಾಣಿ ಇಡ್ತೀರಾ, ಆಹಾರ ಕೊಡಿ, ನೀರು ಕೊಡಿ, ಎಲ್ಲ ಕೊಡಿ, ಬೇಗ ಸತ್ತೋಗುತ್ತದು. ಅದು ಗುಂಪಲ್ಲಿದ್ದಾಗ ಅದು ಸಾಯೋದಿಲ್ಲ. ಅದು ಹಾಗಾಗಿ ಒಂಟಿತನ ಅದು ಒಂದು ಮರಣ ಅಂತಲೇ ಅನ್ಬೋದು, ಅನಾರೋಗ್ಯ ಅಂತಲೇ ಅನ್ಬಹುದು. ಭಾಳ ಚೆನ್ನಾಗಿ ಹೇಳಿದ್ರ. ಒಂಟಿಯಾಗಿರೋದ್ರಿಂದ ಯಾವ ರೀತಿಯ ಒಂದು ತೊಂದರೆಗಳಾಗುತ್ತೆ ಮತ್ತು ಎಲ್ಲ ಜೀನ್ಸ್ಗಳ ಒಂದು ಅದರಲ್ಲಿ ಆಗ್ತಾ ಇರುವಂತಹ ಪಲ್ಲಟಗಳು, ವ್ಯತ್ಯಾಸಗಳು ಏನು ಅನ್ನುವಂಥದ್ದು, ಮತ್ತು ಹಾಗಾಗಿ ಇದು ಸಾಮಾಜಿಕ ಆರೋಗ್ಯಕ್ಕೂ ಕೂಡ ಬಹಳ ಮುಖ್ಯ ಅನ್ನುವಂಥದ್ದು. ಸೊ ನಮ್ಮ ಭಾರತದ ಒಂದು ಕೌಟುಂಬಿಕ ವ್ಯವಸ್ಥೆ ಇರ್ಬೋದು, ಈ ವಾರ್ಷಿಕ ಜಾತ್ರೆಗಳಿರ್ಬೋದು, ಇದೆಲ್ಲ ನೋಡಿದರೆ ಇದರ ಹಿಂದೆ ಒಂದು ವಿಜ್ಞಾನ ಕೂಡ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಒಂಟಿಯಾಗಿ ಇರೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದ್ರ ಬಗ್ಗೆ, ಜೊತೆಗೆ ಈ ಸಾಮಾಜಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ, ಸೊ ಒಂದು ಕುಟುಂಬ ವ್ಯವಸ್ಥೆ ಇರ್ಬೋದು, ಈ ಒಟ್ಟಿಗೆ ಇರೋದ್ರಿಂದ ಏನೆಲ್ಲ ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.